ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 24. ಅಂದೇ ಆ ಮನೆಗೆ ಆಕಾಶ್ ಆಗಮನವಾಗಿತ್ತು. ಅವನು ಪೂರ್ತಿ ಸೊರಗಿ ಹೋಗಿದ್ದನೆಂದು ಅವನ ಮುಖ ನೋಡಿದ ಯಾರೇ ಆದರೂ ಹೇಳ್ಬೋದಿತ್ತು. ಅಣ್ಣ ಕರೆದ್ಲು. ಇನ್ನೂ ಮನೆಯವರು ಯಾರೂ ಬಂದಿರಲಿಲ್ಲ. ಆಶ್ಚರ್ಯವಾಗಿತ್ತು ಅವಳಿಗೆ ಅವನ ಪರಿಸ್ಥಿತಿ ನೋಡಿ. ಅವಳ ಮುಖ ನೋಡಿದ ಅವನ ಸೋತ ಕಣ್ಣುಗಳೇ ಆಕೆಗೆ ಅವ ಏನೋ ನೋವಲ್ಲಿದ್ದಾನೆಂದು ಕೂಗಿ ಕೂಗಿ ಹೇಳಿತ್ತು. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಗೊತ್ತು. ಅವನ ಗಂಟಲಿನಿಂದ ಬಂದ ಮಾತಿಗೆ ಜೀವವೇ ಇರಲಿಲ್ಲ. ಅಯೋಮಯವಾಗಿ ನೋಡಿದಳು. ಅವಳು ನೋಡುತ್ತಿರುವಾಗಲೇ ಅವನೊಕ್ಕಿದ್ದು ಪಂಚಮಿ ರೂಮ್ಗೆ. ಇನ್ನೂ ಆಶ್ಚರ್ಯವಾಗೇ ನೋಡುತ್ತಿದ್ದಳವಳು. ಹೋಗಬಾರದೆಂದುಕೊಂಡರೂ ಅವನೋದ ಕೆಲವು ನಿಮಿಷಗಳಲ್ಲೇ ಪಂಚಮಿ ರೂಮಿನ ಬಾಗಿಲ ಬಳಿ ಇದ್ಲು. ಅವನಳುವ ಶಬ್ದ ಅವಳಿಗೆ ಕೇಳುತ್ತಿತ್ತು. ಗಾಬರಿಯಾಯಿತು ಆಕೆಗೆ. ಅಣ್ಣ ಅಳ್ತಾ ಇದ್ದಾರಾ? ಯಾಕೆ? ಪಂಚಮಿ ರೂಮ್ಗೆ ಯಾಕೆ ಬಂದ್ರು? ಬಾಗಿಲ ಮರೆಯಲ್ಲಿ ನೋಡಬಾರದೆಂದುಕೊಂಡಳಾದರೂ ಅವನೇನೋ ಸಮಸ್ಯೆಯಲ್ಲಿದ್ದಾನೆ. ಅಲ್ಲದೆ ಅವ ನನಗೆ ಎಷ್ಟೋ ಸಹಾಯ ಮಾಡಿದ್ದಾನೆ. ಅವನ ದುಃಖ ಕೇಳಿ ಹಂಚಿಕೊಳ್ಳುವ ಎಂದು ಯೋಚಿಸಿದವಳು ಸ್ವಲ್ಪ ಬಾಗಿಲು ಸರಿಸಿದ್ಲು. 2 ಫೋಟೋಗಳನ್ನು ತನ್ನ ಮುಂದೆ ಇರಿಸಿಕೊಂಡಿದ್ದ. ಒಂದು ಪಂಚಮಿ, ಇನ್ನೊಂದು ಆಕೆಗೆ ತಿಳಿಯಲಿಲ್ಲ. ಕ್ಷಂಫ್. ನಂತರ ಗೊತ್ತಾಯಿತು. ಯಾಕೆ ನೀನು ಕೊರಗೋದಲ್ಲದೆ ನಮ್ಮನ್ನು ಕೂಡ ಸಾಯಿಸ್ತೀಯ? ವಿಜು ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು. ಪ್ರೀತಿನೇ ಮಾಡದವನನ್ನ ಇಷ್ಟು ಪ್ರೀತಿ ಮಾಡುವವಳು ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ ಪಂಚಮಿ. ಐ ಲವ್ ಯು ಕಣೆ. ನೀನು ಕ್ಷಮ್ನ ಪ್ರೀತಿ ಮಾಡ್ತಿದ್ಯಾ ಅಂತ ವಿಜು ಹೇಳಿದಾಗ ಅದೆಷ್ಟು ನರಕಯಾತನೆ ಅನುಭವಿಸಿದ್ದೆ ಗೊತ್ತಾ? ಆಮೇಲೆ ಕ್ಷಮ್ ಬೇರೆಯವರನ್ನ ಪ್ರೀತಿ ಮಾಡಿದಾಗ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಲಿಲ್ಲ. ಆದರೆ ಎಂದೋ ಒಮ್ಮೆ ನಿನ್ನ ಒನ್ ಸೈಡ್ ಲವ್ ಸೋತು ಹೋದರೆ ಖಂಡಿತ ನಿನ್ನ ನೆರಳಾಗಿರ್ಬೇಕೆನ್ನುವ ಹಂಬಲ ಇತ್ತು. ಆದರೆ ನಿನ್ನ ಇವಾಗಿನ ನಿರ್ಧಾರ ಶಾಶ್ವತವಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ಯಾ? ಪ್ಲೀಸ್ ಕಣೆ, ಹಾಗೆಲ್ಲ ಮಾಡಬೇಡ. ಅವತ್ತೇ ಈ ಆಕಾಶ್ ಕೂಡ ಭೂಮಿ ಮೇಲಿರೋಲ್ಲ. ಅವ ಒಂದೇ ಸಮ ಅಳುತ್ತಲೇ ಇದ್ದ. ಹೋಗಿ ಸಮಾಧಾನ ಮಾಡಬೇಕೆಂದರೂ ಬೇಡ, ಮೊದಲು ವಿಷಯ ಪೂರ್ತಿ ತಿಳ್ಕೋಬೇಕು. ಪಂಚಮಿ ಯಾರನ್ನ ಪ್ರೀತಿ ಮಾಡ್ತಿದ್ಲು? ಅವಳ ನಿರ್ಧಾರ ಆದರೂ ಏನು? ಅಣ್ಣ ಅಳ್ತಾ ಇರೋದು ನೋಡಿದ್ರೆ ಯಾವುದೋ ಕೆಟ್ಟ ನಿರ್ಧಾರ ಮಾಡಿದ್ದಾಳೆ ಅಂದರೆ ಆಕಾಶ್ ಅಣ್ಣ ಪಂಚಮಿನ ಪ್ರೀತಿ ಮಾಡ್ತಿದ್ದಾರಾ? ವಾವ್, ಅವಳಷ್ಟು ಲಕ್ಕಿ ಪರ್ಸನ್ ಬೇರೊಬ್ಬರಿರಲ್ಲ. ಅವನು ಬರುವ ಸೂಚನೆ ಕಂಡಾಗ ಆಕೆ ಪಕ್ಕದ ರೂಮ್ಗೆ ಸರಿದು ಹೋದ್ಲು. ಅವನೋದ ಕೆಲವೇ ಕ್ಷಣದಲ್ಲಿ ಪಂಚಮಿ ರೂಮ್ ಸೇರಿದವಳು. ರೂಮ್ ಪೂರ್ತಿ ಹುಡುಕಿದವಳಿಗೆ ಸಿಕ್ಕಿದ್ದು ಮಾತ್ರ ರಾಶಿ ರಾಶಿ ಕ್ಷಮ್ ಫೋಟೋಗಳು. ಸಾಮ್ರಾಟ್ ರೂಮ್ನಲ್ಲೂ ಅವನ ಜೊತೆಗಿದ್ದ ಹಲವು ಫೋಟೋ ನೋಡಿ ಫ್ರೆಂಡ್ಸ್ ಎಂದು ತಿಳಿದುಕೊಂಡಿದ್ದವಳಿಗೆ ಅವನು ಯಾವುದೋ ಕಾರಣಕ್ಕೆ ಇಹಲೋಕ ತ್ಯಜಿಸಿದ್ದು ಹೇಳಿದ್ದ ಆದಿ. ಅವನ ಫೋಟೋದ ಮುಂದೆ ದೀಪ ಉರಿಯುತ್ತಲಿತ್ತು. ಅವಳ ರೂಮ್ ಕಬೋರ್ಡ್ನಲ್ಲಿ ರಾಶಿ ರಾಶಿ ನಿದ್ರೆ ಮಾತ್ರೆಗಳು ತುಂಬಿದ್ವು. ನೋಡಿದ ಹೃದಯಾಳಿಗೆ ಒಮ್ಮೆ ಆಘಾತವಾಗಿತ್ತು. ಅವಳ ಮುಂದೆ ಅವಳಣ್ಣನಂತೆ ಸದಾ ಮುಖದಲ್ಲಿ ಕೋಪವನ್ನೇ ಹೊತ್ತು ಅವಳ ಮುಂದೆ ಬರುತ್ತಿದ್ದಳು. ಇಲ್ಲ, ಫ್ಯಾಮಿಲಿ ಜೊತೆಗೆ ಕೆಲವೊಮ್ಮೆ ನಗುತ್ತಿದ್ದಳಾದರೂ ಅವಳೊಳಗೆ ಸಾಯುವಷ್ಟು ಕುಗ್ಗಿ ಹೋಗಿದ್ದಾಳೆಂದು ಆಕೆಗೆ ತಿಳಿದಿರಲಿಲ್ಲ. ಏನೇ ಆಗಲಿ, ನಾವು ಏನು ನೋಡುತ್ತೇವೆಯೋ ಕೇಳುತ್ತೇವೆಯೋ ಅದು ಖಂಡಿತ ಸತ್ಯವಾಗಿರೋದಿಲ್ಲ. ಈ ವಿಷಯ ಯಾರ ಬಳಿ ಕೇಳುವುದು? ಅಂದರೆ ಇವಳು ಇಷ್ಟಪಟ್ಟಿದ್ದು ಕ್ಷಮ್ನ. ಅವರಿಲ್ಲ ಅಂತ ಹೀಗೆ ಸಾಯೋ ನಿರ್ಧಾರ ಅಂದರೆ ಅವಳನ್ನು ಸಾಯುವಷ್ಟು ಪ್ರೀತಿ ಮಾಡೋರು ಇದ್ದಾರಂತ ಅವಳಿಗೆ ಗೊತ್ತಾಗೋದಾದರೂ ಹೇಗೆ? ಅವಳ ತಲೆಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಹೊಳೆಯಿತು. ಕೂಡಲೇ ಸಾಮ್ರಾಟ್ಗೆ ಫೋನ್ ಮಾಡಿದ್ಲು. ಆದರೆ ಎಂದಿನಂತೆ ಇವಳ ಫೋನ್ಗೆ ಬಂದದ್ದು ನೀವು ಕರೆ ಮಾಡುವ ಚಂದಾದಾರರು ಬ್ಯುಸಿಯಾಗಿದ್ದಾರೆಂದು. ಬೆಡ್ ಮೇಲೆ ಕುಳಿತವಳು ಒಂದು ಖುಷಿಯನ್ನು ಅನುಭವಿಸುವ ಮೊದಲೇ ಬಂದ ಮನೆಯ ತೊಂದರೆಗೆ ಆಕೆಗೆ ಯೋಚನೆಗೆ ದೂಡಿತ್ತು. ಆದರೆ ಇವಳಿಗೆ ಕೊಂಚ ನೆಮ್ಮದಿ ನೀಡಲೆಂದೇ ಏನೋ ಸಾಮ್ರಾಟ್ನಿಂದ ಸಂದೇಶವೊಂದು ರವಾನೆಯಾಗಿತ್ತು. ಇಂದು ಊರಿಗೆ ಬರುತ್ತಿರುವುದಾಗಿ. ಆಕೆಗಾದ ಖುಷಿ ಅಷ್ಟಿಷ್ಟಲ್ಲ. ಇಂದು ಸಂತಸದ ಮೇಲೆ ಸಂತಸ, ಜೊತೆಗೆ ನಾದ್ನಿ ಜೀವನ ಸರಿಪಡಿಸುವ ಕಾರ್ಯ ಕೂಡ. ರಾತ್ರಿ ಪತಿಯ ಆಗಮನವನ್ನೇ ಆಕೆ ಎದುರು ನೋಡುವಾಗ ಎಲ್ಲರ ಊಟವೂ ಮುಗಿದಿತ್ತು. ಪಂಚಮಿ ಮುಖ ಎಂದಿನಂತೆ ಅಂತೆಯೇ ಇತ್ತು. ಅಜ್ಜಿಗೆ ಹಾಸಿಗೆ ಸರಿಪಡಿಸಿದ ದಯಾ ಅವರ ಮಡಿಲ ಪಕ್ಕ ಕುಳಿತವಳು. ಅಜ್ಜಿ, ತಾತ, ನಾನೇನೋ ಹೇಳುವೆ, ಅದಕ್ಕೆ ನೀವು ನನ್ನ ಬೈಬಾರ್ದು. ಹಾಗಿದ್ರೆ ಮಾತ್ರ ಹೇಳ್ತೀನಿ. ನಿನ್ನನ್ನು ನಾವ್ಯಾಕೆ ಬೈಲಿ ಮಗು? ನೀನು ಈ ಮನೆ ಯಜಮಾನಿ ಕಣೆ. ಮಾತನಾಡೋ ಸಂಪೂರ್ಣ ಅಧಿಕಾರ ನಿನಗಿದೆ. ಅದಕ್ಕಾಗಿ ನೀನು ಅವಕಾಶ ಕೇಳೋ ಅಗತ್ಯ ಇಲ್ಲ. ಕೇಳು, ಅದೇನು? ಪಂಚಮಿ ಮದುವೆ ಇನ್ನೂ ಅಷ್ಟೇಳಿದ್ಲು. ನಿಡಿದಾದ ಉಸಿರು ಬಿಟ್ಟ ತಾತ, ಪಂಚಮಿ ಮದುವೆ ಬಗ್ಗೆ ನಾನು ಯಾವ ನಿರ್ಧಾರ ತಗೊಳ್ಳೋಕ್ಕೂ ಆಗಲ್ಲ ಹೃದಯಮ್ಮ. ಯಾಕಂದರೆ ಆ ಮಗು ಬಹಳಷ್ಟು ನೊಂದಿದೆ. ನಿರ್ಭಾವುಕರಾಗಿ ನುಡಿದವರನ್ನ ನೋಡಿ, ತಾತ, ನಾನು ನಿಮ್ಮ ಬಳಿ ಏನೋ ಹೇಳಬೇಕು. ಅದಕ್ಕೂ ಮೊದಲು ಪಂಚಮಿ ಬಗ್ಗೆ ಹೇಳಿ. ಪಂಚಮಿ ನಮ್ಮ ಮನೆ ಮುದ್ದು ಕೂಸು. ಪಟಪಟ ಮಾತು. ಅವಳಿಗೆ ವಿಜು ಸ್ನೇಹಿತ ಕ್ಷಮ್ ಮೇಲೆ ಪ್ರೀತಿಯಾಗಿತ್ತು. ಆದರೆ ಅವಳೆಂದೂ ಅವನ ಮುಂದೆ ಹೇಳಿಲ್ಲ. ಕಾರಣ ನಮ್ಮ ವಿಜುನೇ. ಸದ್ಯಕ್ಕೆ ಬೇಡ ಅಂತ ತಡೆದಿದ್ನಂತೆ. ಆದರೆ ಅವನ ಆಯಸ್ಸು ಪಡ್ಕೊಂಡು ಬಂದಿದ್ದು ಅಷ್ಟೇ ಅನಿಸುತ್ತೆ.
ಕೆಲವು ತಿಂಗಳುಗಳ ಹಿಂದೆ ಈ ಪ್ರಪಂಚವನ್ನೇ ತೊರೆದು ಹೋದ. ಅದೇ ನೋವಲ್ಲಿದ್ದಾಳೆ. ಅದಕ್ಕೆ ಅವಳ ಬಗ್ಗೆ ಯಾರೂ ಮಾತನಾಡುವಂತಿಲ್ಲ. ಅವಳ ಪಾಡ್ಗೆ ಅವಳನ್ನು ಬಿಡಿ ಎಂದು ನಿನ್ನ ಪತಿ ಆಜ್ಞೆ ಮಾಡಿದ್ದಾನೆ. ತಾತ, ಆಕಾಶ್ ಅಣ್ಣ ಪಂಚಮಿನ ಪ್ರೀತಿ ಮಾಡ್ತಿದ್ದಾರೆ. ನಿಧಾನವಾಗಿ ನುಡಿದ್ಲು. ಇಬ್ಬರು ಆಶ್ಚರ್ಯವಾಗಿ ನೋಡಿದ್ರು. ಹ್ಞೂ ತಾತ, ನೀವು ಹೋದ್ಮೇಲೆ ನಡೆದ ಪೂರ್ತಿ ವಿಷಯ ತಿಳಿಸಿದವಳು, ತಾತ, ಆಕಾಶ್ ಅಣ್ಣನಿಗಿಂತ ಚಂದ ನೋಡ್ಕೊಳ್ಳೋ ಒಳ್ಳೆ ಮನಸ್ಸಿನ ವ್ಯಕ್ತಿ ನಾವಂತೂ ಹುಡ್ಕೋಕ್ಕಾಗಲ್ಲ. ನಾವ್ಯಾಕೆ ಅಣ್ಣನ ಪ್ರೀತಿ ಸಿಗೋ ಹಾಗೆ ಮಾಡಿ ನಮ್ಮ ಪಂಚಮಿಗೆ ಒಳ್ಳೆ ಜೀವನ ಕಟ್ಕೊಡ್ಬಾರ್ದು? ಅವಳ ಬಗ್ಗೆ ಪೂರ್ತಿ ವಿಷಯ ತಿಳಿದ್ರೂ ಅಣ್ಣ ಅಷ್ಟು ಪ್ರೀತಿ ಮಾಡ್ತಾರಂದ್ರೆ ಅವ್ರಿಗಿಂತ ಒಳ್ಳೆ ಹುಡುಗ ಸಿಗ್ತಾರಾ? ಆದರೆ ಇದಕ್ಕೆ ವಿಜು ಏನು ಹೇಳ್ತಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯೋಚಿಸುವಂತೆ ನುಡಿದ್ರು. ತಾತ, ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಆದರೆ ನೀವೊಮ್ಮೆ ಅತ್ತೆ ಮಾವನ ಹತ್ರ ಆದಷ್ಟು ಬೇಗ ಮಾತನಾಡೋದು ಉತ್ತಮ. ಸರಿ ಮಗು, ನೀನಿನ್ ಮಲ್ಗು ಹೋಗು. ಆ ಹಿರಿಯ ದಂಪತಿಗಳಿಗೆ ಮೊಮ್ಮಗಳ ಚಿಂತೆಯಲ್ಲಿ ನಿದ್ರೆ ಬರಲಿಲ್ಲ. ಆದರೆ ತನ್ನ ಹೃದಯ ಸಾಮ್ರಾಟ್ ಬರುವನೆಂದು ಇಲ್ಲಿ ಈಕೆಗೂ ನಿದ್ರೆ ಬರಲಿಲ್ಲ. ಅವಳ ಕಣ್ಣು ಕಿಟಕಿಯಿಂದ ಹೊರಕ್ಕೆ ಇಣುಕುತ್ತಿದ್ದರೆ ಕಿವಿ ಹೊರಗೆ ಬರುವ ವಾಹನ ಶಬ್ದವನ್ನು ಕೇಳಲು ಆತರಿಸುತ್ತಿದ್ದವು. ಏನೇ ಆಗಲಿ, ತುಂಬ ದಿನಗಳ ನಂತರ ಹೃದಯಕ್ಕೆ ಹತ್ತಿರವಿರುವವರಿಗಾಗಿ ಕಾಯುವ ಕ್ಷಣ, ಅದರ ಸುಂದರ ಅನುಭವವೇ ಬೇರೆ. ಸಮಯ ಆಗಲೇ 12 ದಾಟಿತ್ತು. ಬೈಕಿನ ಶಬ್ದವಾಯಿತು. ಅದು ಸಾಮ್ರಾಟ್ದೇ ಎಂದು ಆಕೆಗೆ ತಿಳಿದಿತ್ತು. ದಡದಡ ಮೆಟ್ಟಿಲಿಳಿದು ಕೆಳಗೆ ಓಡಿ ಬಂದ್ಲು. ಇವಳು ಬರುವ ಮುಂಚೆಯೇ ಕೆಂಚ ಎದ್ದು ಬಂದಿದ್ದ ಬಾಗಿಲು ತೆರೆಯಲು. ಅವನು ಒಳಬಂದ. ಇವಳು ಮೆಟ್ಟಿಲಿಳಿದು ಬಂದ್ಲು. ಇಬ್ಬರು ತಿಂಗಳುಗಳ ಕಾಲ ಬಿಟ್ಟಿದ್ದಕ್ಕೋ ಏನೋ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಹೃದಯ ಸೊರಗಿದ್ದಾಳೆಂದು ಆತನಿಗೆ ಅನಿಸಿದರೂ ಆಕೆಯೇ ಆಯ್ದುಕೊಂಡ ಜೀವನವೆಂದು ಸುಮ್ಮನಾದ. ಹೇಗಿದ್ದೀಯಾ ಅಂತಲೂ ಆತ ಕೇಳಲಿಲ್ಲ. ಹಾಯ್ ಮಿಸ್ಟರ್ ಸಾಮ್ರಾಟ್, ಹೇಗಿದ್ದೀರಾ? ಆಕೆಯೇ ಕೇಳಿದ್ಲು. ಆಕೆಗೆ ಅತಿಯಾದ ಸಂತೋಷವಾಗಿತ್ತು. ಒಂದೇ ದಿನ ಖುಷಿ ಮೇಲೆ ಖುಷಿ ವಿಷಯ ಆಕೆಯ ಪಾಲಿಗೆ. ಹಾಂ, ಚೆನ್ನಾಗಿದ್ದೀನಿ. ಮನೆಯಲ್ಲಿ ಯಾರಿಗಾದ್ರೂ ಹೇಳಿದ್ಯಾ? ಇಲ್ಲ, ನಾನೇ ಸರ್ಪ್ರೈಸ್ ಕೊಡಬಹುದೆಂದು ಹೇಳಲಿಲ್ಲ. ನಿಮ್ಮನ್ನು ಬಂದಾಗ ನೋಡಿ ಖುಷಿ ಪಡ್ಲೆಂದು. ಸರಿ, ನುಡಿದವನು ತಂಗಿ ರೂಮ್ ತೆರಳಿ ಆಕೆಯ ತಲೆನೇವರಿಸಿದ. ಅವನಿಂದೆ ಬಂದಿದ್ಲು ಆಕೆಯು. ಮುಂದೆ ಮಾತನಾಡುವವಳನ್ನು ಶ್ ಎಂದು ತಡೆದವನು ಆಚೆ ಬಾ ಎಂದು ಸನ್ನೆ ಮಾಡಿದ. ಸಾಮ್ರಾಟ್, ಊಟ? ತಡವರಿಸಿ ನುಡಿದ್ಲು. ಈ ಸಮಯದಲ್ಲೆಂಥ ಊಟ? ನಂದಾಯ್ತು ಆಗ್ಲೇ. ನಿಂದಾಯ್ತಾ ಅನ್ನೋ ಸೌಜನ್ಯವಂತೂ ಆತನಿಗಿರಲಿಲ್ಲ. ಕೆಳಗೆ ನಡೆದವ, ಕೆಂಚಣ್ಣ ಹೇಗಿದ್ದೀಯಾ? ನೀರು ಕುಡಿಯುತ್ತಾ ವಿಚಾರಿಸಿದ. ಹಾಂ ವಿಜಯಪ್ಪ, ಚೆನ್ನಾಗಿದ್ದೀನಿ. ನೀನು? ಹೊರ ಹೋಗಿ ಬರೋಣವಾ? ನಾನು ಹೇಳಿದ ಕೆಲಸ ಏನಾಯಿತು? ನೀವು ಹೇಳಿದ ರೀತಿಯಲ್ಲಿ ಹೃದಯಮ್ಮ ತುಂಬ ತುಂಬ ಒಳ್ಳೆಯವರು. ಯಾರ ಜೊತೆಗೂ ಜಗಳ ಆಡಿದ್ದಿಲ್ಲ. ಆದರೆ ದೊಡ್ಡಮ್ಮೋರು ಮತ್ತು ಚಿಕ್ಕಮ್ಮೋರು ಇಬ್ಬರು ಇವ್ರ ಮೇಲೆ ಜಗಳಕ್ಕೆ ಬರ್ತಿದ್ರು. ಆದರೂ ಅವರು ಏನೂ ಮಾತಾಡ್ತಾ ಇರಲಿಲ್ಲ. ಎಷ್ಟೋ ದಿನ ಎಂದು ಸುಮ್ಮನಾದ. ಎಷ್ಟೋ ದಿನ? ನಡೆಯುತ್ತಿದ್ದವನು ಹೆಜ್ಜೆ ನಿಲ್ಲಿಸಿದ್ದ. ಎಷ್ಟೋ ದಿನ ಹೃದಯಮ್ಮ ಉಪವಾಸ ಮಲಗಿದ್ದುಂಟು. ಸಪ್ಪಾಗೆ ನುಡಿದ. ಯಾಕೆ? ಮುಖ ಗಂಟಾಕಿ ಕೇಳಿದ್ದ. ಅವರಿಗೆ ಊಟವೇ ಕೊಡ್ತಿರ್ಲಿಲ್ಲ ಇಬ್ರು. ಉಳಿದ ಅನ್ನವನ್ನೆಲ್ಲ ದನಗಳಿಗೆ ಇಲ್ಲ ನಮ್ಮನೆ ನಾಯಿಗಳಿಗೆ ಸುರಿಯುತ್ತಿದ್ರು. ಆದರೆ ಎಷ್ಟೋ ದಿನ ಹೃದಯಮ್ಮನಿಗೆ ಊಟವೇ ಕೊಡ್ತಿರ್ಲಿಲ್ಲ. ಅವನು ವರದಿ ಮಾಡಿದ ಅಷ್ಟು ವಿಷಯ ಅರುಹಿದ. ಯಾಕೋ ಸಂಕಟವಾಯಿತು ಆತನಿಗೆ. ತಪ್ಪು ಮಾಡಿದ್ನಾ? ಮನಸ್ಸು ನುಡಿದ್ರೂ ಬುದ್ಧಿ ಸಹಕರಿಸಲಿಲ್ಲ. ಊಟ ಮಾಡಿಸುವಷ್ಟು ಮೃದು ಅಲ್ಲ, ಆದರೆ ಉಪವಾಸ ಇರುವವರಿಗೆ ಊಟ ನೀಡುವಷ್ಟು ಒಳ್ಳೆಯ ವ್ಯಕ್ತಿಯೇ. ವಾಪಸ್ ಬಂದವ ತಟ್ಟೆಗೆ ಊಟ ಬಡಿಸಿಕೊಂಡು ನಡೆದ. ಇವತ್ತು ಯಾವ ದೇವ್ರ ಕಣ್ ತೆರೆದಿದ್ನೋ, ಊಟವಂತೂ ಹಾಗೇ ಇತ್ತು. ಸುಮ್ಮನೆ ಇವನಿಗಾಗಿ ಸೋಫಾದ ಮೇಲೆ ಕೂತು ಕಾಯುತ್ತಿದ್ದವಳು ಇವನು ಬಂದ ತಕ್ಷಣ ಎದ್ದು ನಿಂತಳು. ಸ್ಕೂಲ್ ಮಕ್ಕಳು ಟೀಚರ್ ಬಂದಾಗ ಎದ್ದು ನಿಲ್ಲುವಂತೆ. ತಗೋ. ಅವಳ ಮುಂದೆ ನೀರಿನ ಲೋಟ, ಊಟದ ತಟ್ಟೆ ಹಿಡಿದ. ಅದು ಎಂದು ತೊದಲುತ್ತಿದ್ದವಳ ಮಾತು ಪೂರ್ತಿಯಾಗಿರಲಿಲ್ಲ. ನಾನು ಬಟ್ಟೆ ಬದಲಾಯಿಸುವಷ್ಟರಲ್ಲಿ ಊಟ ಮುಗ್ದಿರಬೇಕು. ಇಲ್ಲಾಂದ್ರೆ ಮುಗ್ದಳಂತೆ ಕೇಳಿದ್ಲು. ಅವಳ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ಟ. ತಕ್ಷಣ ಅವನಿಂದ ಅನ್ನದ ತಟ್ಟೆ ಪಡೆದವಳು ಊಟ ಮಾಡಿ ತಿಂಗಳು ವರ್ಷವೇ ಕಳೆದವಳಂತೆ ಊಟ ಮುಗಿಸಿದ್ಲು. ಅವನು ಅವಳ ಊಟ ಮಾಡಿದ ಸ್ಟೈಲ್ ನೋಡಿ ಮುಗುಳ್ನಕ್ಕು ಬಟ್ಟೆ ಬದಲಾಯಿಸಲು ಹೋದ. ಯಪ್ಪಾ, ಮಿಸ್ಟರ್ ರೂಡ್ ಒಂಚೂರು ಚೇಂಜ್ ಆಗಿಲ್ಲ ನುಡಿಯುತ್ತಲೇ ಊಟ ಮುಗಿಸಿದ್ಲು. ಅವನು ಬಟ್ಟೆ ಬದಲಾಯಿಸಿ ಬಂದವ ಅವಳ ಮುಂದೆ ಕುಳಿತ. ಅವಳಿಗೆ ಮಾತೇ ಆಚೆ ಬರದಾಯ್ತು. ಮಲ್ಕೊಳ್ಳಿ, ಸಮಯ ಆಯಿತು ತೊದಲಿದ್ಲು. ಮಾತನಾಡಬೇಕೆಂದು ಪದಗಳೆಲ್ಲ ಆಕೆಯ ಗಂಟಲಲ್ಲೇ ಉಳಿದ್ವು. ಹಾರ್ಟ್, 1 ನಿಮಿಷ. ಅವನ ಕಡೆ ತಿರುಗಿ ನೋಡಿದ್ಲು. ಇಂದು ಆಕಾಶ್ ಮನೆಗೆ ಬಂದಿದ್ನಲ್ವೇ? ಹಾಂ ಹೌದು, ಬಂದಿದ್ರು. ಯಾಕೋ ತುಂಬ ಸೊರಗಿದಂತೆ ಕಾಣ್ತು. ಆಮೇಲೆ ಅವಳನ್ನೇ ತದೇಕ ಚಿತ್ತದಿಂದ ನೋಡಿದ. ಆಮೇಲೆ ಪಂಚಮಿ ರೂಮ್ಗೆ ಹೋಗಿದ್ರು. ಅಲ್ಲಿ ನಿಮ್ಮ ಫ್ರೆಂಡ್ ಕ್ಷಮ್ ಫೋಟೋ ಹಿಡಿದು ನಡೆದದ್ದು ವಿವರಿಸಿ. ಏನು ಗೊತ್ತಾ ಸಾಮ್ರಾಟ್, ನಂಗೆ ಯಾಕೋ ಅನ್ನಿಸ್ತಿದೆ ಪಂಚಮಿ ಸಾಯಲು ಹೊರಟಿದ್ದಾಳಂತ. ಅವಳಿಗೆ ಆದಷ್ಟು ಬೇಗ ಅವಳ ನೋವನ್ನು ಯಾರ ಜೊತೆಗಾದರೂ ಹಂಚ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಸೂಕ್ತ ವ್ಯಕ್ತಿ ಅವಳ ನೋವಿಗೆ ಮಿಡಿಯುವ ಆಕಾಶಣ್ಣ. ಆದರೆ ಇನ್ನೂ ಒಳ್ಳೆಯದು, ಇದಕ್ಕೆ
ಏನು ಹೇಳ್ತೀರಾ? ಇಷ್ಟೊತ್ತು ಪಟ ಪಟ ಮಾತನಾಡಿದವಳು ಅವನ ನೋಟ ಕಂಡು ಕೋಪ ಬಂದಿದೆ ಎಂದು ತಿಳಿದು ತೊದಲಿ ಉತ್ತರಿಸಿದ್ಲು. ಕೊನೆಗೆ ನಗುವ ಪರಿಸ್ಥಿತಿಯಲ್ಲಿ ಅವನಿರಲಿಲ್ಲ. ಎಸ್, ಯು ಆರ್ ರೈಟ್. ಆದಷ್ಟು ಬೇಗ ಪಂಚಮಿಗೆ ಒಬ್ಬ ಸಂಗಾತಿನ ತರಬೇಕು. ಅದು ಆಕಾಶ್. ತುಂಬ ಒಳ್ಳೆಯ ಸಜೆಷನ್ ಹಾರ್ಟ್. ಥ್ಯಾಂಕ್ಸ್ ಫಾರ್ ದಟ್. ಅವಳಿಗೆ ಆಕಾಶದಲ್ಲಿ ಹಾರುವುದೊಂದು ಬಾಕಿ ಇತ್ತು ನೋಡು. ಅವನ ಯೋಜನೆ ಅವನಂದುಕೊಂಡಂತೆ ನಡೆದಿತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲವನ್ನೂ ಒಂದು ಹಂತಕ್ಕೆ ಸರಿ ಮಾಡುವ ನಿಟ್ಟಿನಲ್ಲಿ ಬಂದಿದ್ದ. ನಾಳೆ ನಡೆಯುವ ಡ್ರಾಮಾಕ್ಕೆ ಗಂಡ ಹೆಂಡತಿ ಇಬ್ಬರು ಮಾಸ್ಟರ್ ಪ್ಲಾನ್ ಮಾಡಲು ಸಿದ್ಧರಾದ್ರು. ಮುಂದುವರೆಯುವುದು. ಕತೆ ಹೇಗೆ ಬರ್ತಿದೆ? ಹೃದಯ ಸಾಮ್ರಾಟ್ ನಿಮಗೆ ಇಷ್ಟ ಆಗ್ತಿದ್ದಾರಾ? ನಿಮ್ಮ 1-2 ಲೈನಲ್ಲಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಹಾಗೆ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕತೆ ಇಷ್ಟ ಆದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.